ನಮಸ್ಕಾರ ಅಭಿಮಾನಿಗಳೇ, ನಾನು ನಿಮ್ಮ ಬ್ರಹ್ಮ ಆರ್ಯವರ್ಧನ್ ನ್ಯೂಮರಾಜಿ ಬ್ರಹ್ಮ. ನಂಬರ್ ಅಂದರೆ ನಾನಂದರೆ ನಂಬರ್ಸ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತಿಲ್ಲ. ಅಭಿಮಾನಿಗಳು ಇವತ್ತು ಮಾತಾಡ್ತಿರೋ ಮಾತು 100%. ನಾನು ಮಕರ ರಾಶಿ ಟೈಮ್ ಚೆನ್ನಾಗಿಲ್ಲ ಅಂತ ಪ್ರೆಡಿಕ್ಷನ್ ಮಾಡಿದೆ ಅಸ್ಟ್ರಾಲಜಿಯಲ್ಲಿ. 100% ನನ್ನ ಮಾತು ತುಂಬ ನಿಜವಾಗಿದೆ. 100% ನೀವೇನು 22ನೇ ತಾರೀಕು ನಿನ್ನೆ ವಿಡಿಯೋ ನೋಡಿದ್ರಿ, ಎಲ್ಲ ಕರ್ನಾಟಕ ಪೂರ್ತಿ ಆಲ್ ಓವರ್ ವರ್ಲ್ಡ್ ಎಲ್ಲ ಟಿ ವಿಲೂ ಕೂಡ ಶೂಟ್ ಮಾಡಿ ತುಂಬ ಜನನ ಬಲಿ ಹಾಕಿದ್ದಾರೆ. ಅದನ್ನು ನೀವೆಲ್ಲ ಕಡೆ ನೋಡ್ತಾ ಇದ್ದೀರ. 100% ಸಾಕಷ್ಟು ಜನನ ಟೂರಿಸ್ಟರ್ನ ಓದನ್ನು ಶೂಟ್ ಮಾಡಿದ್ದಾರೆ. ಇಲ್ಲಿ ಶೂಟ್ ಮಾಡಿದಂಥ ಒಂದು ಹೇಗಪ್ಪ ಇರುತ್ತೆ ಅಂದರೆ ಒಂದು ಪಾಯಿಂಟ್ಸು, ಯಾಕೆ ಮಕರ ರಾಶಿ ಚೆನ್ನಾಗಿಲ್ಲ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ. ಒಂದು, ಈ ಪ್ರಪಂಚದಲ್ಲಿ ಈ ವರ್ಷ 2025 2ನೇ ತಾರೀಕು ಟೈಮ್ ತುಂಬ ಬ್ಯಾಡ್ ಅಂತ ಹೇಳಿದ್ದೀನಿ. ಅಂದರೆ 2/11/2019. ಅದೇ ಥರ 20ನೇ ತಾರೀಕಿಂದ 29ನೇ ತಾರೀಕು ಬ್ಯಾಡ್ ಡೇಟು. ಆ ಥರ 27, 28, 29 ತುಂಬ ಖರಾಬ್ ಡೇಟು ಅಂತ ಹೇಳಿದ್ದೀನಿ ಈ ವರ್ಷ. 27, 28, 29 ಖರಾಬ್ ಡೇಟು. ಅದರಲ್ಲಿ 22 ನಿನ್ನೆ 2ನೇ ತಾರೀಕಿನ ಶರೀರ ಅಂದರೆ ಅದು 22, ಇನ್ನೂ ಡಬಲ್ 2 ಆಗುತ್ತೆ. ಮತ್ತು ನಿನ್ನೆ ಮಕರ ರಾಶಿ. ಏನಕ್ಕಪ್ಪ ಹಿಂಗೆ ಮಾತಾಡ್ತಾ ಇದ್ದೀನಿ ಅಂದರೆ, ತುಂಬ ಜನಕ್ಕೆ ನನ್ನ ಬಗ್ಗೆ ಗೊತ್ತೋ ಗೊತ್ತಿದ್ದಲೂ ತುಂಬ ಜನಕ್ಕೆ ನಾನು ಭಾಳ ವರ್ಷ ಕರ್ನಾಟಕ ಅಸ್ಟ್ರಾಲಜಿ ಹೇಳಿದ್ದೀನಿ. ಭಾಳ ಮಿರಾಕಲ್. ಎಲ್ಲರಿಗೂ ಮಕರ ರಾಶಿ ಟೈಮ್ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳಿದ್ರು 7.5 ಬಿಟ್ಟೋಗಿಂತ. ನಾನು ಒಬ್ಬನೇ ಬದನೆಕಾಯಿನೂ ಬಿಟ್ಟೋಗಿಲ್ಲ, ಬಿಟ್ಟೋಗಿರೋದೆಲ್ಲ ಬೇರೆ. 7.5ಗೂ ಇದಕ್ಕೂ ಸಂಬಂಧ ಇಲ್ಲ. 7.5 ಅನ್ನೋದು ಅವ್ರವ್ರ ಅನುಕೂಲಕ್ಕೆ ಮಾತಾಡ್ತಾರೆ. ಈ ಗ್ರಹಗಳು ಯಾಕೆ ಮಕರ ರಾಶಿ ಚಂದ್ರ ಬಂದಾಗ ಏನಕ್ಕೆ ಇಷ್ಟೊಂದು ತೊಂದರೆ ಆಗ್ಬೇಕಾಯ್ತು ನೆನ್ನೆ 22ನೇ ತಾರೀಕು? ಯಾಕೆ ದೇಶನೇ ದಿಗ್ಭ್ರಮೆಗೆ ಥರ ಶೂಟ್ ಮಾಡಿ ಸಾಯಿಸ್ಬೇಕಾಯ್ತು ಮಕರ ರಾಶಿ? ಯಾಕೆ ಧನುಷ ನಕ್ಷತ್ರನಾಗಿತ್ತು, ಮಕರ ರಾಶಿನಾಗಿ ನಾವು ಹೇಳ್ಬೇಕಾದ್ರೆ ಉಳಿತಿದ್ದೆ ನಮಗೆಲ್ಲ 100%. ಖಂಡಿತಲೂ ಕೂಡ ಮಕರ ರಾಶಿ ಟೈಮ್ ಚೆನ್ನಾಗಿಲ್ಲ. ಖಂಡಿತಲೂ ಕೂಡ ನನ್ನ ಸಬ್ಜೆಕ್ಟು, ನನ್ನ ಬ್ರಹ್ಮ 9 ನವೆಂಬರ್ 2027 ಏನು ಹುಡುಕ್ತೋ ಅದನ್ನು ಹೇಳ್ತೀನಿ 100%. ರಾಶಿ ನಂಬರ್ಗಳೆಲ್ಲ ಸುಮ್ಮನೆ ಕಿಟಕಿ ಹೊಡೆದಂಗೆ ಹೇಳ್ದೆಲ್ಲ ನಡೀತದೆ 100%. ಇದು ನನ್ನ ಸಬ್ಜೆಕ್ಟು. ದಯವಿಟ್ಟು ಮಕರ ರಾಶಿ ಸಹ ಯಾರು ಕೂಡ ಟ್ರಿಪ್ಪನ್ನು ಎಲ್ಲೂ ಮಾಡಬೇಡಿ. ತುಂಬ ಇನ್ನೂ ಸತತವಾಗಿ 18 ತಿಂಗಳು 2.5 ವರ್ಷ ಈ ಘಟನೆಗಳು ನಡೀತಾ ಹೋಗುತ್ತೆ. ಮಕರ ರಾಶಿಯವರು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡಿ. ಮಕರ ರಾಶಿಯವರು ಒಂದಲ್ಲ ಒಂದು ಸಮಸ್ಯೆಯಲ್ಲಿ ನೀವು ಸಿಗಾಕಿರ್ತೀರ. ದಯವಿಟ್ಟು ಮಕರ ರಾಶಿಯಲ್ಲಿ ತುಂಬ ಕೇರ್ಫುಲ್ಲಾಗಿ ನೀವು ಎಷ್ಟು ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡ್ತೀರೋ ಅಷ್ಟು ಒಳ್ಳೆಯದು. ಈ ಮಕರ ರಾಶಿಯವ್ರಿಗೆ ಸಾಕಷ್ಟು ಜನಕ್ಕೆ ನಾನು ಹೇಳೋದು ಇಷ್ಟೇ ಒಂದೇ ಪಾಯಿಂಟು, ಮಕರ ರಾಶಿಯವ್ರಿಗೆ ಒಂದಲ್ಲ ಒಂದು ಸಮಸ್ಯೆಗಳು. ಮಕರ ರಾಶಿ 22ನೇ ತಾರೀಕು ನಿನ್ನೆ ಸಾಕಷ್ಟು ಘಟನೆಗಳು ನಡೆದವೆ. ಇಡೀ ವರ್ಲ್ಡ್, ಇಡೀ ಇಂಟರ್ನ್ಯಾಷನಲ್ ಟಿ ವಿಲೆಲ್ಲ ಹಾಕಿದ್ದಾರೆ 100%. ಬಹಳ ವಿಶೇಷವಾಗಿ ಯಾವ ಇನ್ಸ್ಟಾಗ್ರಾಮ್, ಯಾವ ಯೂಟ್ಯೂಬ್ ಯಾವ್ದು ನೋಡಿದ್ರು ಮಕರ ರಾಶಿ ಅಂದರೆ ನಿನ್ನೆ 22ನೇ ತಾರೀಕು ಮಕರ ರಾಶಿ. ನನ್ನ ಮಾತು ಎಷ್ಟು ನಿಜವಾಗಿರ್ತವೆ, ದೇವರು ನಾನು ಎಷ್ಟು ಹತ್ತವಾಗಿ ಸಬ್ಜೆಕ್ಟನ್ನ ಪ್ರೆಡಿಕ್ಷನ್ ಮಾಡಿದ್ದೀನಿ ಅಂತ ಈ ಮಾತೆಲ್ಲ ನಿಜ ಆಗುತ್ತೆ. ಇದನ್ನು ದಯವಿಟ್ಟು 27, 28, 29 ಎಲ್ಲೂ ಪ್ರಪಂಚದಲ್ಲಿ ಟ್ರಿಪ್ ಮಾಡಬೇಡಿ. ಅದೇ ಥರ 22 ನಂಬರ್ಸ್ ಈ ವರ್ಷ ಎಲ್ಲೂ ಹುಷಾರಾಗಿರಿ. 2 ನಂಬರ್ಸು ತುಂಬ ಕೇರ್ಫುಲ್ ಆಗಿದೆ. ಅದು 22 ಹುಷಾರಾಗಿದೆ. ಮಕರ ರಾಶಿ ಅತಿ ಹೆಚ್ಚು ಹುಷಾರಾಗಿದೆ. ಮಕರ ರಾಶಿಗೆ ಯಾರ್ಯಾರು ಮಾತನ್ನ ಕೇಳಿ ಹಾಳಾಗಬೇಡಿ 100%. ನಾನು ಹೇಳಿದ್ದೀನಿ, ಪ್ರೂವ್ ಮಾಡಿದ್ದೀನಿ. ನಾನು ಹಾಸನಿಂದ ಆರ್ಯವರ್ಧನ್, ನಾನು ಹಾಸನಲ್ಲಿದ್ದೀನಿ. ಇದು ನನ್ನ ಹುಟ್ಟದ ಊರು. ಅದರಲ್ಲಿ ನಮ್ಮ ಹುಟ್ಟಿದ್ದೂರಲ್ಲೇ ನನ್ನ ಹೆಂಡತಿ ಮನೆ 100%. ಹಾಗಾಗಿ ನನ್ನ ಹೆಂಡತಿ ಮನೆಯಿಂದ 100% ಹಾಸನಿಂದ ಕಮಲಾಪುರದಿಂದ ಆರ್ಯವರ್ಧನ್ ಮಾತಾಡ್ತಿದ್ದೀನಿ. ಮಕರ ರಾಶಿಯ ಎಚ್ಚರ ಒಳ್ಳೆದಾಗುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.